ಜಾತಕದಲ್ಲಿ ನಮ್ಗೆ ಕುಜ ವೀಕ್ ಆಗಿದ್ದಾನೆ ಅಥವಾ ನೀಚ ಸ್ಥಾನದಲ್ಲಿ ಇದ್ದಾನೆ ಅಂತಂದ್ರೆ ಯಾವ ರೀತಿ ವೀಕ್ ಆಗಿರ್ತಾರೆ ಗುರುಗಳೇ? ಆ ಒಂದು ವ್ಯಕ್ತಿಯ ಗುಣಗಳು ಯಾವ ರೀತಿ ಇರುತ್ತೆ? ಈ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಷ್ಟಗಳನ್ನೇ ಕಾಣ್ತಾ ಇರ್ತಾರ ಅಥವಾ ಇನ್ಯಾವ ರೀತಿ ತೊಂದರೆಗಳನ್ನ ಕುಜ ಕೊಡ್ತಾನೆ, ಅದರಿಂದ ನಾವ್ ಹೇಗೆ ಹೊರಗಡೆ ಬರ್ಬೇಕಾಗತ್ತೆ? ಇದು 27, ಇನ್ನೊಂದು 19, ಮತ್ತೊಂದು 7, ಮತ್ತೊಂದು 6 ಏನ್ ಮಾಡೋಣ? ಈತನ ಶತ್ರು ಮನೆಯಾಗಿರತಕ್ಕಂತಹ ಮಕರ ರಾಶಿಯಲ್ಲಿ ಉಚ್ಚ ಸ್ಥಾನ ಏನೇನು ಇವನತ್ತ ಇರುತ್ತೋ ಎಲ್ಲವೂ ಆಕೆ ಕೊಟ್ಟು ಸರೆಂಡರ್ ಆಗ್ಬಿಟ್ಟಿರ್ತಾನೆ. ನಮ್ಮ ಹತ್ರ ದುಡ್ಡಿದೆ ಅಂತಂದ್ರೆ ನಮಗಿಂತಲೂ ತುಂಬಾ ಕಡಿಮೆ ಇರ್ತಕ್ಕಂಥವ್ರ ಮುಂದೆ ನಮ್ಮ ಜಂಬ ಕೊಚ್ಕೊಳ್ಳೋದು. ಏನೋ ನಮ್ಮ ಕರ್ಮ ತಂತಿರ್ತೀರಿ, ಬಟ್ ಹಿಂದಿನದ್ದು ಏನ್ ಮಾಡೋದು? ಅದಕ್ಕೆ ಇವೆಲ್ಲಾ ಬ್ಯಾಲೆನ್ಸ್. ಜಾತಕ ಒಂದು ತೆಗೆದರೆ ನಾನು ಅದೇ ಒಂದು ಜಾತಕ 3 ಜನ್ಮಗಳು ಸಿಗ್ತವೆ. ಒಟ್ಟ ಯೋಗಗಳೇ ಇಲ್ಲ ಅನ್ನೋರಿಗೆ ಕುಜ ನೀಚನಾದ್ರೆ ಅವ್ರು ಭೂಮಿ ಪಡ್ಕೊಳಕ್ಕಾಗಲ್ಲ, ಒಂದು ಸೈಟ್ ತಗೊಳಕ್ಕಾಗಲ್ಲ, ಅವ್ರು ಯಾವ ಜೂಂಚ ಕಾಲು ಕೂಡ ಬಾಡಿಗೆ ಮನೆಯಲ್ಲೇ ಕಾಲಹಾರ. ನಮ್ಮ ಕರ್ಮ ಇಷ್ಟೇನೇನು ಬಿಡು, ಪ್ರಯತ್ನ ಪಡ್ತಾರೆ. ಆದ್ರೂ ಇವರು ಪ್ರಯತ್ನ ಪಟ್ಟು ಇವ್ರ ಹತ್ರ ಇರೋ ಹಣಕ್ಕೆ ಆಗುವಂತ ಸೈಟ್ ಯಾವುದು? ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿ ಹೇಗೆ ನಾವು ಪರಿಹಾರ ಮಾಡ್ಕೊಳ್ಬಹುದು, ಪ್ರತಿಯೊಂದು ರೆಮಿಡೀಸು ಸೊಲ್ಯೂಷನ್ಸ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಸಾಕಷ್ಟು ಗ್ರಹಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅದೇ ರೀತಿಯಲ್ಲಿ ಈ ಕುಜ ಗ್ರಹದ ಕುರಿತಾಗಿ ನಾವು ಮಾತಾಡೋದಾದ್ರೆ, ಜಾತಕದಲ್ಲಿ ನಮಗೆ ಕುಜ ವೀಕ್ ಆಗಿದ್ದಾನೆ ಅಥವಾ ನೀಚ ಸ್ಥಾನದಲ್ಲಿ ಇದ್ದಾನೆ ಅಂತಂದ್ರೆ ಯಾವ ರೀತಿ ವೀಕ್ ಆಗಿರ್ತಾರೆ ಗುರುಗಳೇ? ಆ ಒಂದು ವ್ಯಕ್ತಿಯ ಗುಣಗಳು ಯಾವ ರೀತಿ ಇರುತ್ತೆ? ಅಥವಾ ಏನೇ ಮಾಡಿದ್ರು ಈ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಷ್ಟಗಳನ್ನೇ ಕಾಣ್ತಾ ಇರ್ತಾರ ಅಥವಾ ಇನ್ಯಾವ ರೀತಿ ತೊಂದರೆಗಳನ್ನ ಕುಜ ಕೊಡ್ತಾನೆ, ಅದರಿಂದ ನಾವು ಹೇಗೆ ಹೊರಗಡೆ ಬರಬೇಕಾಗತ್ತೆ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕುಜ ಬಹುಶಃ ನಮ್ಮ ಹೆಲ್ತಿಂದ ಹಿಡಿದು ಹೆಲ್ತ್ ಆ್ಯಂಡ್ ವೆಲ್ತ್, ಆಮೇಲೆ ಈ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಧಾನವಾಗಿ ಭೂಮಿ, ಈ ಭೂಮಿಗಳನ್ನು ಪಡ್ಕೊಳ್ಬೇಕಾದ್ರೂ ಅಷ್ಟೇ. ಆಮೇಲೆ ಪೂರ್ವಾರ್ಜಿತ ಕರ್ಮಗಳ ಜೊತೆಗೆ ಕೂಡ ಇರುತ್ತೆ ಇದು. ನೀವು ಕೇಳೋ ಹಾಗೆ ಜಾತಕದಲ್ಲಿ ಕುಜ ಏನಾದರೂ ಕರ್ಕಾಟಕ ರಾಶಿಯಲ್ಲಿ ನೀಚನಾಗ್ತಾನೆ, ಅಷ್ಟನ್ನೇ ನೋಡಿ ಓ ಇವನ ಹತ್ರ ಆಸ್ತಿ ಇಲ್ಲ, ಸಂಪತ್ತಿಲ್ಲ, ಮನೆ ಇಲ್ಲ, ಮಠ ಅನ್ನೋ ಹಾಗಿಲ್ಲ. ಅಲ್ಲಿ ಇದ್ದರೆ ಸಣ್ಣ ಸಣ್ಣದು ನಡೆಯೋದು ವಿತ್ ದೊಡ್ಡದು ಕೂಡ ನಡೆಯಬಹುದು. ಇನ್ಯಾವುದು ಇಲ್ಲ ಅಂದರೆ ಇನ್ಯಾವುದು ಕೂಡ ಇಲ್ವೇ ಇಲ್ಲ ಮಾರ್ಕ್ಸ್. ಅವನು ಇಂಗ್ಲೀಷಲ್ಲಿ ಮಾತ್ರ 22 ತಗೊಂಡು ಎಲ್ಲದರಲ್ಲೂ 96, 97 ತೊಗೊಂಡಿದ್ದಾನೆ ಅಂದರೆ ಇವನು ಲೆವೆಲ್ ಮಾಡ್ಬೋದು ನಾವು. ಇದು 27, ಇನ್ನೊಂದು 19, ಮತ್ತೊಂದು 7, ಮತ್ತೊಂದು 6 ಏನು ಮಾಡೋದು? ಆಗೋದೇ ಇಲ್ಲ. ಇವನನ್ನು ರಿಪೇರಿ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತಗೋಬೇಕು. ಹೀಗೆ ಕುಜ ಅದೇ ಈತನ ಶತ್ರು ಮನೆಯಾಗಿರತಕ್ಕಂತಹ ಮಕರ ರಾಶಿಯಲ್ಲಿ ಉಚ್ಚ ಸ್ಥಾನ. ನಾನು ಅದು ನೋಡಿದ್ದೀನಿ, ಇದು ನೋಡಿದ್ದೀನಿ. ನಾನು ಉಚ್ಚ ಸ್ಥಾನ ಇರುವಂಥವ್ರೇನು ಬಹಳ ಆಸ್ತಿಗಳೇನು ಮಾಡಿಲ್ಲ, ಆಮೇಲೆ ಈ ನೀಚದಲ್ಲಿರ್ತಕ್ಕಂಥವ್ರೇನು ಕಳ್ಕೊಂಡಿಲ್ಲ. ಬಟ್ ಏನು ತಲೆನೋವು ಅಂತಂದರೆ ಯಾವುದೋ ಒಂದು ಇರ್ತಾನೆ ಪ್ರಾರಂಭ, ಅಲ್ಲಿ ಗಂಡ ಹೆಂಡತಿ ವಟ 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 ಅಂತಿರ್ತಾರೆ. ಅತ್ತೆ ಮೈದುನ ಕುಟುಂಬದವರು ಏನು ರ್ಯಾಶಾಗಿ ನಡ್ಕೊಳ್ತಾಳೆ ಈಕೆ ಅಂತಂದರೆ ಅಷ್ಟು ರ್ಯಾಶಾಗಿ ನಡ್ಕೊಳ್ತಾಳೆ. ಈ ಕುಜ ಏನಾದರೂ ಅಲ್ಲಿದ್ದರೆ ಒಬ್ಬ ಗಂಡಸಿನ ಜಾತಕದಲ್ಲಿ ಆಕೆ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಇರುತ್ತೆ ತುಂಬ. ಈತ ಏನು ಮಾತಾಡೋಕ್ಕಾಗಲ್ಲ ಪಾಪ. ಅದಕ್ಕೆ ರಕ್ತಕ್ಕೂ ಕೂಡ ಅಧಿಪತಿ ಅವನು. ಮೇಜರಾಗಿ ಏನು ಅಂತಂದರೆ ಏನೇನು ಇವನ ಹತ್ರ ಇರುತ್ತೋ ಎಲ್ಲವೂ ಆಕೆ ಕೊಟ್ಟು ಸರೆಂಡರ್ ಆಗ್ಬಿಟ್ಟಿರ್ತಾನೆ. ಮಾನ ಕಂಜಿತಿರ್ತಾನೆ, ಭಯ ಪಡ್ತಿರ್ತಾನೆ, ಬೇಕಾದಷ್ಟು ದುಡ್ಡಿರುತ್ತೆ. ಅದೇ ಇದೆಲ್ಲ ಏನನ್ನು ತೋರಿಸುತ್ತೆ ಅಂತಂದರೆ ಸ್ವಲ್ಪ ನಾವು ಹಿಂದಕ್ಕೆ ಹೋಗಲೇಬೇಕಾಗತ್ತೆ, ಕರ್ಮದ ಜಾಡಿ ಹಿಡಿಯಲೇಬೇಕಾಗತ್ತೆ. ಇವನು ಇನ್ನೆಲ್ಲೋ ಮಾಡಿರೋಂಥದ್ದು ಹೇಗೆ ಅಂತಂದರೆ, ನಮ್ಮ ಹತ್ರ ದುಡ್ಡಿದೆ ಅಂತಂದರೆ ದುಡ್ಡು ಇಲ್ಲದವರ ಮುಂದೆ ದರ್ಪ ತೋರಿಸ್ಬಾರ್ದು. ನಮ್ಮ ಹತ್ರ ದುಡ್ಡಿದೆ ಅಂತ ನಿನಗಿಂತೂ ದುಡ್ಡಿದಾರಲ್ಲ ಅವ್ರ ಮುಂದೆ ನೀನು ದರ್ಪ ತೋರಿಸಲ್ಲ. ನಮ್ಮ ಹತ್ರ ದುಡ್ಡಿದೆ ಅಂತಂದರೆ ನಮಗಿಂತಲೂ ತುಂಬ ಕಡಿಮೆ ಇರ್ತಕ್ಕಂಥವ್ರ ಮುಂದೆ ನಮ್ಮ ಜಂಬ ಕೊಚ್ಕೊಳ್ಳೋದು. ನಾವು ಏನು ಅಂದ ಇದ್ದೀವೋ ಅಂದ ಇಲ್ಲದವ್ರ ಮುಂದೆ ನಾವು ನಮ್ಮ ಜಂಬ ಕೊಚ್ಕೊಳ್ಳೋಂಥದ್ದು, ನಮ್ಮ ತನ ತೋರಿಸ್ಕೊಳ್ಳೋಂಥದ್ದು.
ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ರ್ಯಾಂಕ್ ಬಂದಿದ್ದಾರೆ ಅಂತಂದರೆ ಈ ರ್ಯಾಂಕ್ಗೆ ಪಾಪ ಅವನು ಸರಿಯಾಗಿ ಓದೆಲ್ಲ ಫೇಲ್ ಆಗಿರ್ತಾನೆ, ಅವನ ಮುಂದೆ ನಮ್ಮ ಮಕ್ಕಳ ಬಗ್ಗೆ ತೋರ್ಪಡಿಕೆ ಮಾಡ್ಕೊಳ್ಳೋಂಥದ್ದು. ಈ ಸಂತಾನ ಇಲ್ಲದವರು ಮುಂದೆ ಅವ್ರಿಗೇನಾಗುತ್ತೆ ಹೇಳಿ, ಆಗ ಹರ್ಟ್ ಆಗ್ತಾರೆ, ತುಂಬಾ ಗಾಯದ ಮೇಲೆ ಮತ್ತೊಂದು ಬರೆ ಹೇಳದಂಗೆ ಆಗಲ್ವಾ? ಹೌದು. ಇದನ್ನು ಇವನು ಯಾವಾಗ ಮಾಡಿರ್ತಾನೆ, ಅದಕ್ಕೆ ಆ ಅಮ್ಮ ಈಗ ಅವನು ಕಾಟ ಕೊಡ್ತಾಳೆ. ಏನೋ ನಮ್ಮ ಕರ್ಮ ಅಂತ ಅಂತಿರ್ತೀರಿ, ಬಟ್ ಹಿಂದಿನದ್ದು ಏನು ಮಾಡೋದು? ಅದಕ್ಕೆ ಇವೆಲ್ಲ ಬ್ಯಾಲೆನ್ಸ್ಡ್ ಜಾತಕ ಒಂದು ತೆಗೆದರೆ, ನಾನು ಅದೇ ಒಂದು ಜಾತಕ 3 ಜನ್ಮಗಳು ಸಿಗ್ತಾವೆ ನನಗೆ, ಏನಪ್ಪ ಇವ್ರದ್ದು ಅಂತ, ಹೇಗೆ ಅಂತ. ಬಟ್ ರೆಮಿಡಿ ಇದೆ, ಬಟ್ ತಾಂತ್ರಿಕದಲ್ಲೇ ಗೆಲ್ಲಕ್ಕೆ ಸಾಧ್ಯ ಇದೆಲ್ಲ. ಈ ಮಂತ್ರ ಪೂಜೆ ಎಲ್ಲ ಸಿಗುತ್ತೆ, ಬಟ್ ತಾಂತ್ರಿಕ ರಾಮಬಾಣ ಇದೆಲ್ಲದಕ್ಕೂ ಕೂಡ ಆಶ್ಚರ್ಯ ಆಗುವಂಥದ್ದೆಲ್ಲ ನಡೆದು ಬಿಡುತ್ತೆ ಇಲ್ಲಿ. ಅದಕ್ಕೆ ಇವರದ್ದು ನೀಚ ಆಗಿದ್ದರೆ ಕೆಲವೊಂದು ಕಳ್ಕೊಂಡಿರ್ತಾರೆ, ಕೆಲವೊಂದು ಪಡ್ಕೊಂಡಿರ್ತಾರೆ, ಒಟ್ಟಾರೆ ಒಂದು ಸ್ಥಿತಿಯಲ್ಲಿ ಅಂತ ಇರ್ತಾರೆ. ನಾನು ಅದೇ ಇನ್ನು ಉಳಿದ ಗ್ರಹಗಳು ನೋಡ್ಬೇಕಾಗತ್ತೆ ಇಲ್ಲಿ. ಒಟ್ಟಾರೆ ಯೋಗಗಳೇ ಇಲ್ಲ ಅನ್ನೋರಿಗೆ ಕುಜ ನೀಚನಾದರೆ ಅವರು ಭೂಮಿ ಪಡ್ಕೊಳ್ಳೋಕ್ಕಾಗಲ್ಲ, ಒಂದು ಸೈಟ್ ತಗೊಳಕ್ಕಾಗಲ್ಲ, ಅವ್ರು ಯಾವ ಜೀವಂಚ ಕಾಲವೂ ಕೂಡ ಬಾಡಿಗೆ ಮನೆಯಲ್ಲೇ ಕಾಲಹಾರ. ನಮ್ಮ ಕರ್ಮ ಇಷ್ಟೇನೇನೋ ಬಿಡು, ಪ್ರಯತ್ನ ಪಡ್ತಾರೆ. ಆದರೂ ಇವರು ಪ್ರಯತ್ನ ಪಟ್ಟು ಇವ್ರ ಹತ್ರ ಇರೋ ಹಣಕ್ಕೆ ಆಗುವಂಥ ಸೈಟ್ ಯಾವುದು ತಗೊಂಡ್ರೆ ಮತ್ತೆ ಮೋಸ ಆಗುತ್ತೆ, ಅದು ಇನ್ನೇನೋ ತೊಂದರೆ ಆಗುತ್ತೆ. ಒಟ್ನಲ್ಲಿ ಅದರಿಂದ ನಷ್ಟಗಳೇ ಅಲ್ಲಿ ಇಲ್ಲಿ ಗಮನಿಸ್ಬೇಕು. ಇದಕ್ಕೆ ಸಂಬಂಧಪಟ್ಟ ಗ್ರಹಗಳು ಮಿತ್ರತ್ವ ಇರುವಂಥದ್ದು ದಶಾಭುಕ್ತಿ ಗಮನಿಸ್ಬೇಕು, ಕನಿಷ್ಠ ಪಕ್ಷ ಅಂತರ್ಭುಕ್ತಿ ಆದರೆ ಗಮನಿಸ್ಬೇಕು, ಅಥವಾ ಒಳ್ಳೆಯ ದಿನಗಳಾದರೆ ಗಮನಿಸ್ಬೇಕು. ಈಗ ನೋಡಿಕೊಂಡು ಪರಿಹಾರವನ್ನು ಮಾಡಿಕೊಳ್ಳತಕ್ಕಂತಹದ್ದು ಕೆಲವಿರ್ತವೆ. ಈ ಪದ್ಧತಿಯಲ್ಲೇ ಅದಕ್ಕೆ ಹೋಗಬೇಕು. ಹೀಗೆ ಮಾಡಿಕೊಂಡು ಆಮೇಲೆ ಕೆಲವೊಂದು ಪರಿಹಾರಗಳು ಈಗ ರ್ಯಾಂಡಮ್ ಆಗಿ ನಾವು ಕೆಲವೊಂದು ಕೊಡ್ತಿರ್ತೀವಲ್ಲ, ಆ ತರಹದ್ದನ್ನು ಕೊಟ್ಟಾಗ ಎಚ್ಚೆತ್ಕೊಂಡು ಮಾಡ್ಕೊಳ್ಳೋದು. ಕ್ಷೇತ್ರಗಳಿಗೆ ಹೋಗಿ ಬರೋದ್ರಿಂದ ಕುಜನ ಕ್ಷೇತ್ರದಲ್ಲಿ ಕುಳಿತುಕೊಂಡೇನಾದರೂ ಇವರು ಈ ಸುಬ್ರಹ್ಮಣ್ಯ ಸ್ವಾಮಿಯ ಭುಜಂಗ ಸ್ತೋತ್ರವನ್ನು, ಸುಬ್ರಹ್ಮಣ್ಯ ಸ್ವಾಮಿಯ ಋಣಮೋಚನ ಸ್ತೋತ್ರ, ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರವನ್ನು, ಅಥವಾ ಸಮಯ ಇದೆ ಸಹಸ್ರನಾಮ ನಿಧಾನಕ್ಕೆ ನೋಡಿಕೊಂಡು 1-2 ತಾಸು ಅಲ್ಲಿ ಕಾಲಹರಣ ಮಾಡಿ ಬರ್ತೀನಿ ಅಂತಂದರೆ ಒಂದು ಚಮತ್ಕಾರ. ಆಮೇಲೆ ನಾನು ಬಲಾಢ್ಯವಾಗಿದ್ದೀನಿ ಅಂತಂದರೆ ರಕ್ತದಾನವನ್ನು ಮಾಡೋದು. ಇನ್ನು ಕೆಲವು ಫ್ರೂಟ್ಸ್ ಬರ್ತವೆ, ದಾಳಿಂಬೆಯನ್ನು ದಾನ ಮಾಡುವಂಥದ್ದು. ಈ ಕೆಂಪು ದಾಸವಾಳ, ಮಂದಾರ ಪುಷ್ಪ ಸಮರ್ಪಯಾಮಿ, ಮಂದಾರ ಪುಷ್ಪಗಳನ್ನು ಒಂದು ಮಾಲೆ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಕ್ತೇನೆ ಅಂತಂದರೆ ನೀವು ಅಲ್ಲಿಂದ ಪ್ರಯತ್ನ ಪಡ್ಬೋದು, ಮನೆ ತಗೊಳ್ಳೋಕೋ ಸೈಟ್ ತಗೊಳ್ಳೋಕೋ, ಅಷ್ಟು ಖುಷಿಯಾಗಿ ಅನುಗ್ರಹ ಅವ ಮಾಡ್ತಾನೆ. ಖಂಡಿತ ಗುರುಗಳೇ, ಈಗಷ್ಟೇ ನೀವು ನನಗೆ ಹಿಂದಿನ ವಿಡಿಯೋನಲ್ಲಿ ಹೇಳಿದ್ರಿ ಪ್ರತಿಯೊಬ್ಬರಿಗೂ ಕೂಡ ಲಕ್ಷ್ಮೀನ ಬರ್ಮಾಡ್ಕೊಳ್ಬೇಕು. ಲಕ್ಷ್ಮಿ ನಾವು ಕರೆದ ತಕ್ಷಣ ಬರ್ತಾಳೆ ಅಂತಂದರೆ ಈ ಲಕ್ಷ್ಮೀ ಪುತ್ರರ ಹೆಸರುಗಳನ್ನ ನಾವೊಂದು ಆ ಹಾಳೆನಲ್ಲಿ ಕೆಂಪು ಪೆನ್ನನ್ನು ಯೂಸ್ ಮಾಡಿ ಅದರ ಕೆಲವೊಂದು ವಸ್ತುಗಳನ್ನ ನಮ್ಮ ಹತ್ರ ಇಟ್ಕೋಬೇಕು ಅಂತ ಹೇಳಿದ್ರಿ. ಸೊ ಮುಂದಿನ ವಿಡಿಯೋನಲ್ಲಿ ಕೇಳಿದ್ರೆ ಇದನ್ನು ಹೇಳ್ತೀನಿ. ಇದು ಶುಕ್ರವಾರನೇ ಮಾಡುವಂಥದ್ದು ಅಂದ್ರಿ. ಬಹುಶಃ ಇವತ್ತು ಹೇಳಿದ್ರೆ ನಾನು ಶುಕ್ರವಾರದಷ್ಟೊತ್ತಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಅದರೆಲ್ಲವೂ ಕೂಡ ಅನುಕೂಲ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. ಸೊ ಏನೆಲ್ಲ ಸಿದ್ಧತೆಗಳು ನಾವು ಮಾಡ್ಕೊಳ್ಬೇಕಾಗತ್ತೆ? ಅದೇ ಒಂದು ಬೇರೆ ಏನು ಬರೆದಿರಬಾರ್ದು, ಯಾವುದು ಲೈನ್ಸ್ ಕೂಡ ಇರಬಾರ್ದು ಅದರಲ್ಲಿ. ಹಾಗೆ ಒಂದು ವೈಟ್ ಶೀಟ್, ವೈಟ್ ಬುಕ್ ರೆಡಿ ಮಾಡ್ಕೊಳ್ಳೋದು. ಇನ್ನು ರೆಡ್ಡಿಂಗ್ ಪೆನ್ನು, ಏಲಕ್ಕಿ, ಲವಂಗ, ಪಚ್ಚಕರ್ಪೂರ, ಕೆಂಪು ಕಲ್ಲು ಸಕ್ಕರೆಯನ್ನು ಪುಡಿ ಮಾಡಿ ಅದಕ್ಕೆ ಬೆರೆಸಿರಬೇಕು. ಇಷ್ಟು ಮಾತ್ರ ಇಟ್ಕೊಂಡಿದ್ದರೆ ಇನ್ನು ಶುಕ್ರವಾರ 9 ಗಂಟೆಗೆ ನೀವು ಕಾಯ್ತಾ ಇದ್ದರೆ ಅದನ್ನು ನಾನು ತಿಳಿಸ್ತೀನಿ. ಅದು ದಿಢೀರ್ ಲಕ್ಷ್ಮೀ ಪ್ರವೇಶವಾಗಲಿಕ್ಕೆ ಒಂದು ಸಾಧನಾ ಮಾರ್ಗ. ಅದು ಅತ್ಯಂತ ಅದ್ಭುತವಾಗಿರತಕ್ಕಂಥದ್ದು. ಅವರ ಮಕ್ಕಳ ಹೆಸರನ್ನು ನಮೂದಿಸುವಂಥದ್ದು. ನಮೂದಿಸಿ ಏನು ಮಾಡಬೇಕು ಅಂತ ಅವತ್ತು ನಾನು ನಿಮಗೆ ತಿಳಿಸ್ತೇನೆ. ಸೊ ಇಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡ್ರೆ ಸಾಕು ಅಂತ, ಇಷ್ಟೇ ಬೇಕಾಗಿರೋದು ಕೂಡ ಖಂಡಿತ ಪೂರ್ಣ. ಅದೇ ಇದಕ್ಕೆ ಮೊದಲು ಇದೊಂದು ಮರ್ತಿರ್ತೀನಿ ನಾನು, 1100 ರೂಗಳನ್ನು ಇವತ್ತೇ ನೀವು ಉಂಡಿಗೆ ಹಾಕಿ ಬರ್ತಿರೋ, ಆ 1100 ರೂಗಳನ್ನು ಯಾರಿಗಾದ್ರೂ ದಾನ ಮಾಡ್ತಿರೋ, ಆ 1100 ರೂಗಳನ್ನು ಉಪಯೋಗ ಆಗ್ಬೇಕು. ಯಾರಿಗಾದ್ರೂ ಅದು ಪೂಜೆಗೋ ಮತ್ತೊಂದಕ್ಕೋ ಬಡವರಿಗೋ ಒಂದು ಏನಾದ್ರು ಸಾಮಗ್ರಿ ಅಕ್ಕಿ ಏನೋ ತಗೊಳಕ್ಕೆ ಏನಕ್ಕಾದ್ರೂ ಆಗ್ಬೇಕು. ಸೊ ಇದನ್ನೇ ಕೇಳಬೇಕು, ಪೇ ಮಾಡಬೇಕು ಅಂತ ಹೇಳಿದ್ರಿ. ಯಾರು ಪೇ ಮಾಡಬೇಕು? ಪೇ ಮಾಡಿರೋರು ಇದನ್ನ ಅಪ್ಲೈ ಮಾಡಬೇಕು. ಅಥವಾ ಈ ಶುಕ್ರವಾರ ಬಿಟ್ಟು ನೆಕ್ಸ್ಟ್ ಯಾವಾಗಲೂ ಇದನ್ನು ಕೇಳ್ತಾರೆ ಅನ್ಕೊಳ್ಳಿ, ನೀವು ಬರೆಯುವ ಮುನ್ನ, ನೀವು ಇದನ್ನ ಈ ಮಂತ್ರ ಹೇಳುವ ಮುನ್ನ ಯಾರಿಗಾದ್ರೂ ಆ 100 ಒಟ್ಟಾರೆಯಾಗಿ 1100 ರೂಗಳನ್ನು 1100 ರೂಗಳನ್ನು ಪೇ ಮಾಡಿರಬೇಕು, ಯಾರಿಗಾದರೂ ಕೊಟ್ಟಿರಬೇಕು. ಆವಾಗ ಇದು ಅಪ್ಲೈ ಆಗುತ್ತೆ. ಆವಾಗ ನಿಮ್ಮ ಅದೃಷ್ಟ ಡೋರ್ ಓಪನ್ ಆಗುತ್ತೆ. ನಿಮ್ಮ ಅದೃಷ್ಟ ಡೋರ್ ಓಪನ್ ಆಗಲಿಕ್ಕೆ ಆ ಮಹಾಲಕ್ಷ್ಮಿಯ 12 ಜನ ಪುತ್ರರನ್ನು ನೀವು ಬರೆಯುವಂಥದ್ದು, ನಮಸ್ಕಾರ ಮಾಡ್ಕೊಳ್ಳುವಂಥದ್ದು, ಎತ್ತಿಡುವಂಥದ್ದು, ನಿಮ್ಮ ಪ್ರಯತ್ನ ಪಡುವಂಥದ್ದು, ಪ್ರತಿಫಲ ಶೀಘ್ರವಾಗಿ ಕಾಣುವಂಥದ್ದು.
ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಜಾತಕದಲ್ಲಿ ಕುಜ ವೀಕ್ ಆಗಿದ್ರೆ ಯಾವ ರೀತಿಯಾಗಿರುವಂತಹ ತೊಂದರೆಗಳು ಬರಬಹುದು ಅಥವಾ ಉಚ್ಚ ಸ್ಥಾನದಲ್ಲಿದ್ರೆ ಯಾವ ರೀತಿ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ಬೇರೆ ಗ್ರಹಗಳ ದೃಷ್ಟಿ ಕೂಡ ನಾವು ನೋಡ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರೆ. ಇನ್ನು ಎಲ್ಲದಕ್ಕೂ ಮುಖ್ಯವಾಗಿ ಶುಕ್ರವಾರ ನಾವು ಏನ್ ಮಾಡ್ಕೊಳ್ಬೇಕು, ಅದಕ್ಕೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು, ಅದಕ್ಕೆ ಮುಂಚೆ ನಾವು 11 ಅಂದ್ರೆ 1100 ರೂಪೀಸ್ನ ಯಾರಿಗೆ ಪೇ ಮಾಡಿರ್ಬೇಕು ಅಂತ ಕೂಡ ಸಾಕಷ್ಟು ಮಾರ್ಗಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಇಷ್ಟೆಲ್ಲ ಅದ್ಭುತವಾಗಿರುವಂತಹ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಶುಕ್ರವಾರದ ವಿಡಿಯೋನ ತಪ್ಪದೆ ನೀವು ವೀಕ್ಷಿಸಲೇಬೇಕಾಗತ್ತೆ. ಯಾಕಂದರೆ ಮಹಾಲಕ್ಷ್ಮಿನ ನೀವು ನಿಮ್ಮ ಮನೆಗೆ ಬರಮಾಡ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು, ಅದಕ್ಕಿಂತ ಮುಂಚೆ ನೀವು ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.